ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಮಂಗಳವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಆಟೋ ಸೆಕ್ಟರ್ ಇವತ್ತಿನ ಸೆಕ್ಟರ್ ಆಫ್ ದ ಡೇ ಅಂತ ಬರ್ತಾ ಇದೆ. ಯಾಕೆಂತಂದರೆ ಎಲ್ಲ ಆಟೋ ಸೆಕ್ಟರ್ ಕೂಡ ಇವಾಗ GSTನಲ್ಲಿ ಚೇಂಜಸ್ ಆದಮೇಲಿಂದ ರೇಟ್ನ ಇಳಿಸಿದ್ದಾರೆ. ಜೊತೆಗೆ ಇನ್ನೊಂದು ಹೊಸ ನ್ಯೂಸ್ ಏನು ಬರ್ತಾ ಇದೆ ಅಂತಂದರೆ, ಇಂಡಿಯಾ ಇವಾಗ ಯುರೋಪಿಯನ್ ಕಡೆಯಿಂದ ಏನು ಬರ್ತಾ ಇತ್ತೋ ಒಂದಿಷ್ಟು ಕಾರ್ಗಳು ಮ್ಯಾನುಫ್ಯಾಕ್ಚರ್ ಆಗಿ ಅಲ್ಲಿ ಏನೊಂದು ಇಂಪೋರ್ಟ್ ಡ್ಯೂಟಿ ಅಂತ ಹಾಕ್ತಾ ಇದ್ರು, ಆ ಇಂಪೋರ್ಟ್ ಡ್ಯೂಟಿನಲ್ಲೂ ಕೂಡ ಸ್ವಲ್ಪ ಕನ್ಸೆಷನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಬರ್ತಾ ಇದೆ ಸುದ್ದಿ. ಈ ಕಾರಣದಿಂದಾಗಿ ಯುರೋಪಿಯನ್ ಮಾರ್ಕೆಟಲ್ಲಿ ಟಾಟಾ ಮೋಟರ್ಸು ಸೇಲ್ಸು ಚೆನ್ನಾಗಿದೆ ಅಲ್ಲಿ. ಸೊ ಟಾಟಾ ಮೋಟರ್ಸು 4% ಅಪ್ ಬಂದಿತ್ತು. ಎಲ್ಲ ಆಟೋ ಸೆಕ್ಟರ್ ಸ್ಟಾಕ್ಸ್ಗಳು ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿತ್ತು. ಆದರೆ ಮಾರ್ಕೆಟ್ನ ಡ್ರ್ಯಾಗ್ ಮಾಡುವಂಥ ಇಂಡೆಕ್ಸು ಕೂಡ ಇತ್ತು ಒಂದಿಷ್ಟು ಸೆಕ್ಟರ್ಗಳು. ಅದು IT ಸೆಕ್ಟರ್ ಆಗಿರ್ಬೋದು, ಅದೇ ರೀತಿಯಾಗಿ ಒಂದಿಷ್ಟು FMCG ಸೆಕ್ಟರ್ಲು ಕೂಡ ಒಂದಿಷ್ಟು ಆಚೆ ಈಚೆ ಬಂದಿದೆ. ಟ್ರೆಂಡಲ್ಲಿ 3.85% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸ್ಟೀಲ್ ಸೆಕ್ಟರ್ ತುಂಬ ಪಾಸಿಟಿವ್ ಆಗ್ತಿದೆ. ಸುಮಾರು ಏಜೆನ್ಸಿಗಳು ಸ್ಟೀಲ್ ಸೆಕ್ಟರ್ಗೆ ಪಾಸಿಟಿವ್ ಒಂದು ರೇಟಿಂಗ್ನ ಕೊಡ್ತಾ ಇದ್ದಾರೆ. ಕಾರಣ ಒಂದು ಗ್ಲೋಬಲ್ ಚೇಂಜ್ ಆಗ್ತಾ ಇದೆ, ಒಂದು USD ವೀಕ್ ಆಗೋ ಥರ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ನಮ್ಮದು ರುಪಿ ಅದರಲ್ಲಂತೂ ವೀಕ್ ಆಗಿಲ್ಲ, ಆದರೆ ಸೆಪ್ಟೆಂಬರಲ್ಲಿ ರೇಟ್ ಕಟ್ ಬೇರೆ ಇದೆಯಲ್ಲ US ಇಂದ, ಈ ಕಾರಣದಿಂದಾಗಿ ಸ್ಟೀಲಿಗೆ ಡಿಮ್ಯಾಂಡ್ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ನೋಡ್ಕೊಂಬರೋದಾದರೆ, ಇವತ್ತು ಮದರ್ಸನ್ನು ಡಿವಿಡೆಂಡ್ ಏನು ತುಂಬ ದೊಡ್ಡ ಡಿವಿಡೆಂಡ್ ಕೊಡಬೇಕು ಅಂತ ಅನ್ಕೊತಾ ಇದ್ದಾರೆ ಅಂತೆಲ್ಲ ಬಂದಿತ್ತು. ಸೊ ಯಾವ ಕಾರಣದಿಂದಾಗಿ ಮೇಲೆ ಹೋಗಿದೆ ಗೊತ್ತಿಲ್ಲ. 4% ಅಮೌಂಟ್ ಬಂದಿದೆ ಮದರ್ಸನ್ ಸೂಮಿನಲ್ಲಿ. ಅದೇ ರೀತಿಯಾಗಿ ಆಟೋ ಸೆಕ್ಟರ್ ಇದರಲ್ಲೂ ಕೂಡ ಪಾಸಿಟಿವ್ ಇತ್ತು. ನೆಕ್ಸ್ಟ್ 50 ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಪಾಸಿಟಿವ್ ಆಗಿದ್ದಂಗಿದೆ. ವೇದಾಂತದಲ್ಲಿ ಅವ್ರದ್ದು ಯಾವುದೋ ಒಂದು ನಡೀತಿತ್ತಲ್ಲ ಬಿಡ್ಡಿಂಗು, ಜಯಪ್ರಕಾಶ್ ಅಸೋಸಿಯೇಟ್ಸ್ ಲಿಮಿಟೆಡ್, ಒಂದು ಆಲ್ಮೋಸ್ಟ್ ಡೆಟ್ ರಿಡನ್ ಆಗಿರುವಂಥ ಕಂಪ್ನಿನ ವೇದಾಂತದವರು ಆಕ್ವಿಸಿಷನ್ ಮಾಡೋದು, ಅದನ್ನ ಉಳಿಸೋದು, ಬ್ಯಾಂಕ್ರಪ್ಟ್ ಆಗೋದನ್ನು ತಡೆಯೋದು, ಈ ಥರ ಎಲ್ಲ ನಡೀತಾ ಇತ್ತು. ಅಲ್ಲಿ ಅದಾನಿಯವರು ಬಿಡ್ ಮಾಡಿದಂತೆ, ಬಟ್ ವೇದಾಂತಗೆ ಜಾಸ್ತಿ ಬಿಡ್ಡಿಂಗ್ ಬಂದಿದೆ. ಅಂದರೆ ಅವರೇ ಎಷ್ಟು ದೊಡ್ಡ ಮಟ್ಟನ ಕೊಡ್ತೀನಿ ಅಂತ ಹೇಳಿದ್ರೆ 4,000 ಕೋಟಿ ಅಪ್ ಫ್ರಂಟ್ ಆಗಿ ಪೇಮೆಂಟ್ ಮಾಡ್ತಾರೆ ಇನ್ನು 5-6 ವರ್ಷದಲ್ಲಿ ಅಂತ ಬಂದಿದೆ ಸುದ್ದಿ. ಸೊ ಆದರೂ ಕೂಡ ಸ್ಟಾಕು ಅಂಡರ್ ಪರ್ಫಾರ್ಮ್ನ ಮಾಡಿದೆ. ಸೊ ಮದರ್ಸನ್ ಟಾಪ್ ಗೇನರು, ವೇದಾಂತ ಟಾಪ್ ಲೂಸರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 15ನಲ್ಲಿ. ನೋಡಿ, ರಿಲಯನ್ಸ್ AGM ಬಗ್ಗೆ ಒಂದು ವೀಡಿಯೋ ಮಾಡಿದ್ನಲ್ಲ, ಯೂಟ್ಯೂಬಿಂದ ಒಂದು ವಾರ್ನಿಂಗ್ ಬಂತು ನನಗೆ, ಇದು ಸ್ಟಾಕ್ ಸ್ಪೆಸಿಫಿಕ್ ಆಗಿ ಇದಾಗಿದೆ ಅಂತ. ಸೊ ಯೂಟ್ಯೂಬಲ್ಲಿ ಆ ಗೈಡ್ಲೈನ್ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ನಾನು ಅಪೀಲ್ ಮಾಡಿದೆ ಅದನ್ನ, ಅದು ಯಾವುದು ಬೈಯಿಂಗ್ ಸೆಲ್ಲಿಂಗ್ ರೆಕಮೆಂಡೇಷನ್ ಆಗಿರಲಿಲ್ಲ ಅಂತ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಅದು ಜನರೇಟೆಡ್ ಆಗಿರುತ್ತೆ, ನಮ್ಮದು ಚೆಕ್ ಮಾಡುವಂಥದ್ದು, ಯಾವುದು ಚೆಕ್ಸ್ ಇಲ್ಲ ಅಂತ. ಬಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ಟಾಕ್ ಸ್ಪೆಸಿಫಿಕ್ ಆಗಿ ಮಾತಾಡಿದ್ರೆ ಸುಮಾರು ಜನ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಕೆಲವರು ಕಮೆಂಟ್ ಮಾಡ್ತಾ ಇರ್ತೀರಾ. ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೂ ಸೆಬಿ ಡೇಟಾ ಏನು ಹೇಳುತ್ತೆ ಅಂದರೆ, ಸೆಬಿ ರಿಪೋರ್ಟ್ಸು ನಾವು ಲೈವ್ ಚಾರ್ಟ್ನ ತೋರಿಸಿ ಮಾತಾಡೋಂಗಿಲ್ಲ. ಒಂದು 3 months ಹಿಂದಿನ ಡೇಟಾ ಇಟ್ಕೊಂಡು ಅದರಲ್ಲಿ ಏನು ಬೇಕಾದ್ರೂ ಅನಲೈಸ್ನ ಮಾಡ್ತಾ ಹೋಗ್ಬೋದು ಅಂತ. ಫಂಡಮೆಂಟಲಿಗೆ ನೋಡೋಣ, ಸಾಧ್ಯ ಆದರೆ ಅದನ್ನ ಕಂಟಿನ್ಯೂ ಮಾಡ್ಕೊಡೋಕೆ. ಸುಮಾರು ಜನ ಕಮೆಂಟ್ ಹಾಕಿದ್ರೆ ಯಾಕೆ ಅದ್ರ ಬಗ್ಗೆ ಏನೋ ಅಪ್ಡೇಟ್ ಕೊಟ್ಟಿಲ್ಲ ಅಂತ ಅನಿಸ್ಬಾರ್ದು ಅನ್ನೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಡೈಲಿ ಚಾರ್ಟ್ ಸ್ಟಾಕಲ್ಲಿ ಯಾವುದೇ ಸ್ಪೆಸಿಫಿಕ್ ಸ್ಟಾಕನ್ನು ನಾವು ಅದಕ್ಕೋಸ್ಕರನೇ ಮಾತಾಡ್ತಾ ಇಲ್ಲ ಸೆಬಿ ಗೈಡ್ಲೈನ್ ಬಂದ ಮೇಲಿಂದ. ಸೊ ಈಗ ನಿಫ್ಟಿನಲ್ಲಿ ಅಂತ ನೋಡ್ತಾ ಬರೋದಾದರೆ, 24,883 ರೆಸಿಸ್ಟೆನ್ಸ್, 24,750 ಒಂದು ಸಪೋರ್ಟು, ಆ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಇತ್ತು. ಇವತ್ತು ನೋಡಿ, ಓವರಾಲ್ ಸಖತ್ತು ಟ್ರಿಕ್ಕಿ ಆಗಿದ್ದಿನ. ಸೊ ಇದು ಸೆಕೆಂಡ್ ಎಕ್ಸ್ಪೈರಿ, ವಾರದ ಎಕ್ಸ್ಪೈರಿ ಮಂಗಳವಾರ ಅಂತ ಶಿಫ್ಟ್ ಆದಮೇಲಿಂದ ನಿಫ್ಟಿದು ಇದೇ 2ನೇ ಎಕ್ಸ್ಪೈರಿ ಆಗಿತ್ತಲ್ವ. ಇವತ್ತು ಓವರಾಲ್ ಓಪನಿಂಗ್ ಆದಮೇಲೆ 24,800 ರೆಸಿಸ್ಟೆನ್ಸ್ ಇತ್ತು ಓಪನಿಂಗ್ ಆದಾಗ. ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಏನಾಯಿತು, 24,800 ಸಪೋರ್ಟ್ ಆಗಕ್ಕೆ ಶುರುವಾಯಿತು. ಮತ್ತೆ ಒಂದು ಟೈಮಲ್ಲಿ ಮೇಲ್ಗಡೆ ಹೋಗ್ತಿದೆ ಅಂತಂದರೆ ಅಲ್ಲಿ ರೆಸಿಸ್ಟೆನ್ಸ್ ಬಿಲ್ಡಪ್ ಆಯಿತು. ಮತ್ತೆ ಕೆಳಗಡೆ ಬಂತು ಅಂದರೆ ಒಂದು ಈ ಪಾಯಿಂಟಲ್ಲಿ ಸಪೋರ್ಟ್ ಬಿಲ್ಡಪ್, ಚೆನ್ನಾಗಿ ಸಪೋರ್ಟ್ ಬಿಲ್ಡಪ್ ಆಗಿದೆ. ಮೇಲ್ಗಡೆ ಹೋಗ್ತಿದ್ದಾಗ ಒಳ್ಳೆ ಸಪೋರ್ಟ್ ಬಿಲ್ಡಪ್ ಆಗಿತ್ತು. ಬಟ್ ದಿನದಲ್ಲಿ 2 ಸಲ ಮೇಲೆ ಕೆಳಗೆ ಸಪೋರ್ಟ್ಗಳು ಓನಲ್ಲಿ ಚೇಂಜಸ್ ಆಗ್ತಾನೆ ಇತ್ತು. ಬಟ್ ಕೊನೆಗೆ 2-2.5 ಆಗಸ್ಟ್ ಹೊತ್ತಿಗೆ FIಗಳು ಬಂದಮೇಲೆ 1-1.5 ಆದಮೇಲೂ 24,800 ಕಾನ್ಸ್ಟೆಂಟಾಗಿ ಸಪೋರ್ಟ್ ಚೆನ್ನಾಗೇ ಇತ್ತು, ಒಳ್ಳೆ ಲೆವೆಲಲ್ಲೇ ಮೇಂಟೈನ್ ಆಗಿತ್ತು. ಆದರೆ 2-3 ಅಷ್ಟೊತ್ತಿಗೆ ಒಂದು ದೊಡ್ಡ ಡ್ರಾಪ್ ಆಯಿತು. ಯಾವಾಗ ಈ ನ್ಯೂಸ್ ಬಂತಲ್ಲ, ಏನು ಈಗ ರಷ್ಯಾ ಮೇಲೆ ಮತ್ತೆ ಇವಾಗ ಸ್ಯಾಂಕ್ಷನ್ಗಳನ್ನು ಹಾಕಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಟ್ರಂಪು, ಆಯಿಲ್ ಇದ್ರ ರಿಲೇಟೆಡ್ ಆಗಿ ಅಂತ ಬಂತಲ್ಲ, ಆ ನ್ಯೂಸ್ ಬರೋ ಟೈಮ್ ಅಷ್ಟೊತ್ತಿಗೆ ದೊಡ್ಡದಾಗಿ ಒಂದು ಕರೆಕ್ಷನ್ ಆಗ್ತಾ ಬಂತು. ಒಂದು 100 ಪಾಯಿಂಟ್ಸ್ಗಳ ಫಾಲ್ ಆಯಿತು 2-3 ಆ ಟೈಮಲ್ಲಿ. ಆ ಪಾಯಿಂಟಲ್ಲಿ ನೋಡಿ ಜೋರಾಗಿ ಬಿತ್ತು. OIನಲ್ಲೂ ಕೂಡ ಅವಾಗ ಸಮಬಲ ಆಗೋಗ್ಬಿಡ್ತು. ಅಂದರೆ 24,800 ಮೇಲ್ಗಡೆನೇ ನಾಳೆ ಕ್ಲೋಸ್ ಮಾಡ್ತೀವಿ ಎಕ್ಸ್ಪೈರಿ ಅಂತ ಕೂತವರೆಲ್ಲ ಇವಾಗ ಏನಾದರೂ ಸಮಬಲ ಬಂದ್ಬಿಡ್ತು 24,800. ಸೊ ಈಗ ನಾಳೆಗೆ ಏನಾಗಿದೆ ಅಂದರೆ ಸ್ವಲ್ಪ ವೀಕ್ ಆಗಿ ಕ್ಲೋಸಿಂಗ್ ಆಗಿದೆ. ಯಾಕೆಂದರೆ ಎಲ್ಲಿ ಓಪನ್ ಆಗ್ತಾ ಇದೆಯೋ ಅಲ್ಲೇ ಬಂದು ಕ್ಲೋಸ್ ಆಗ್ತಾ ಇದೆ. ಗ್ಯಾಪ್ ಅಪ್ ಓಪನಿಂಗ್ ಆದ್ರೂ ಕೂಡ ಮಾರ್ಕೆಟ್ನಲ್ಲಿ ಹೊಸ ಹೈನ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆಗಿದ್ದ ಹೈನ ಉಳಿಸ್ಕೊಳಕ್ಕಾಗ್ತಾ ಇದೆಯಾ? ಆಗ್ತಾ ಇಲ್ಲ. GST ನ್ಯೂಸ್ ಬಂತು, ಇಂಡಿಯಾ US ಇವಾಗ ವಾಪಸ್ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಬಂತು. ಏನೇ ನ್ಯೂಸ್ ಬಂತು ನೋಡಿ, ಗ್ಯಾಪ್ ಅಪ್ ಆಗುತ್ತೆ, ಅದರ ಕ್ಲೋಸಿಂಗ್ ಕೆಳಗಡೆ ಆಗುತ್ತೆ, ಗ್ಯಾಪ್ ಅಪ್ ಆಗುತ್ತೆ, ಕ್ಲೋಸಿಂಗ್ ಕೆಳಗಡೆ ಆಗುತ್ತೆ. ಸೇಮ್ ರೇಂಜಲ್ಲಿ ಓಪನ್ ಆಯಿತು, ಅದೇ ರೇಂಜಲ್ಲಿ ಬಂದು ಕ್ಲೋಸ್ ಆಯಿತು. ಸೊ ಎಲ್ಲೂ ಕೂಡ ನಮಗೆ ಕ್ಲಿಯರ್ ಆಗಿ ಇಲ್ಲಿ ಏನಾಗಿ ಕಾಣಿಸ್ತಾ ಇದೆ, ಒಂದು ಪಾಸಿಟಿವ್ ಕಡೆಗೆ. ಅಂದರೆ 24,800 ಮೇಲೆ ಸಕ್ಸಸ್ಫುಲಿ ಕ್ಲೋಸಿಂಗ್ ಆಗೋ ಅಟೆಂಪ್ಟ್ಗಳು ಕಾಣಿಸ್ತಾ ಇಲ್ಲ. ಮೊನ್ನೆನೂ ಕೆಳಗಡೆ ಕ್ಲೋಸಿಂಗ್, ನೆನ್ನೆನೂ ಕೆಳಗಡೆ ಕ್ಲೋಸಿಂಗ್, ಇವತ್ತು ಕೆಳಗಡೆ ಕ್ಲೋಸಿಂಗ್. ಸೊ ಇದು 24,800 ಈಗಲೂ ಕೂಡ ಅಲ್ಲಿ ಒಂದು ಸಪ್ಲೈ ಬರ್ತಾ ಇದೆ. ಅಂದರೆ ಅಲ್ಲಿ ಕೆಳಗಡೆ ತಳ್ಳವರೇ ಜಾಸ್ತಿ ಇದ್ದಾರೆ ಅನ್ನೋದನ್ನು
ಮಾರ್ಕೆಟ್ ಹೇಳ್ತಾ ಇದೆ. ಸೊ ಈ ಥರ ಎಲ್ಲ ಇದ್ದಾಗ ಗ್ಲೋಬಲ್ ಪಾಲಿಟಿಕ್ಸಲ್ಲಿ ಇವಾಗ ನೋಡಿ, ಇವಾಗ ಯಾವುದು ಚೈನಾ ಮಾರ್ಕೆಟ್ ಪಾಸಿಟಿವ್ ಆಗಿತ್ತು, ಜಪಾನಲ್ಲಿ PM ಚೇಂಜ್ ಆಗ್ತದೆ ಅಂತ ಬಂದಿತ್ತು, ಏನೇ ಆದರೂ ಕೂಡ ಅದೇ ರೀತಿ ಉಳ್ಕೊಂಡಿದೆ. ಈಗ ನಾಳೆಗೆ ಎಕ್ಸ್ಪೈರಿಗೆ ಒಂದು ದೊಡ್ಡ ಮೂವ್ ಪಾಸಿಬಲ್ ಇದೆ. ಕಾರಣ ಏನು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕ್ಲೀನಾಗಿ ಹಾಕೊಂತ ಬಂದರೆ ಇಲ್ಲಿ ಒಂದು ಚಾನಲ್ ಅಂತಲೇ ಹೇಳ್ತಾ ಹೋಗ್ಬೋದು ನೀವು ಬೇಕಾದರೆ. ಇಲ್ಲಿ ಒಂದು ಆಗಿರೋ ವೈಲೇಷನ್ GST ನ್ಯೂಸಿಂದ ಒಂದೊಂದು ಬಿಟ್ಟರೆ, ಸೊ ಕ್ಲೀನಾಗಿ ಚಾನಲ್ನ ರೆಸ್ಪೆಕ್ಟ್ ಮಾಡ್ಕೊಂತ ಬಂದಿದೆ. ಈಗ ಏನಾಗಿದೆ, ಈ ಚಾನಲ್ನ ವೀಕ್ ಝೋನಿಗೆ ಬಂದಿದೆ. ಹಿಂದೆ ಬ್ಯಾಕ್ಡ್ರಾಪಲ್ಲಿ ಏನಿದೆ, ಒಂದು ನೆಗೆಟಿವ್ ಟ್ರೆಂಡೇ ಇದೆ. ಸೊ ಈ ಥರ ಇದ್ದರೆ ಇದನ್ನ ಏನಂತ ಕರಿತೀವಿ, ಇದನ್ನ ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಅಂತ ಕರಿತೀವಲ್ವಾ. ಸೊ ಇಲ್ಲಿಂದ ಬಂದರೆ ಈಗ ವಾಪಸ್ ಕೆಳಗಡೆನೇ ಬರುವಂಥ ಸಾಧ್ಯತೆ ಇರುತ್ತೆ. ಈ ಥರ ಆಗ್ಬಿಟ್ಟು ಈ ಥರ ಮಾಡಿಬಿಟ್ಟು ಹಿಂಗಿದ್ರೆ ಇದನ್ನ ಬುಲ್ಲಿಶ್ ಫ್ಲಾಗ್ ಅಂತ ಕರಿತೀವಿ. ಕೆಳಗಡೆ ಸೆಂಟಿಮೆಂಟ್ ಇದ್ದು ಈ ಥರ ಮೇಲ್ಗಡೆ ಫ್ಲಾಗ್ ಮಾಡಿಕೊಂಡ್ರೆ ಅದನ್ನ ಬೇರಿಶ್ ಫ್ಲಾಗ್ ಅಂತ ಕರಿತೀವಿ. ಆ ಒಂದು ಎಡ್ಜಲ್ಲಿ ಬಂದು ಕ್ಲೋಸಿಂಗ್ ಆಗಿರೋದ್ರಿಂದ ಇಲ್ಲಿ ಫಾಲ್ ಬಂದರೆ ಫಾಲ್ ಬರುವಂಥ ಸಾಧ್ಯತೆನೇ ಜಾಸ್ತಿ ಇದೆ. ಹಾಗಾಗಿ ನಾಳೆ 24,800 ರೆಸಿಸ್ಟೆನ್ಸ್ಗೆ ಆಗ್ಬೋದು ಅಂತ. ಆದರೆ ಅದನ್ನ ಆಗಬಾರ್ದು ಅಂದರೆ ಅರ್ಥ ಏನು, ಈ ಸಪೋರ್ಟ್ ಲೆವೆಲ್ನ ಮತ್ತೆ ಮೇಂಟೈನ್ ಮಾಡ್ಕೊತ ಹೋಗಬೇಕು, ಇದನ್ನೆಲ್ಲೂ ಬ್ರೇಕ್ ಆಗಬಾರ್ದು. ಸೊ ಈ ಸಪೋರ್ಟ್ ಲೆವೆಲ್ ಬ್ರೇಕ್ ಆಯಿತು ಅಂದರೆ ಸರಿ ಸುಮಾರು 24,750 ಲೆವೆಲ್ ಅಂತ ಅನ್ಕೊಳ್ಳಿ. ಆ ಲೆವೆಲ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ನಮಗೆ 24,650 ಅದು ನೆಕ್ಸ್ಟ್ ಸಪೋರ್ಟ್ ಆಗಿರುತ್ತೆ. ಇದೇ ರೀತಿ ಹಿಂದಿನ ಎಲ್ಲೆಲ್ಲಿದೆಯೋ ಈ ಪಾಯಿಂಟ್ಗಳು ಇದನ್ನೇ ಸಪೋರ್ಟ್ ಆಗಿ ನಾವು ನೋಡ್ಕೊತ ಹೋಗ್ಬೋದು. 24,500 ಅನ್ನೋದು ವೆರಿ 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 ಇಂಪಾರ್ಟೆಂಟ್ ಸಪೋರ್ಟ್. 24,500 ಏನಾದರೂ ಮಾರ್ಕೆಟ್ ಬೀಳಿಸ್ತು ಅಂತಂದರೆ ಅಲ್ಲಿಂದ ಒಂದು ಫಾಲು, ದೊಡ್ಡ ಫಾಲು ಈಗ ಬಂದಿರೋದಕ್ಕೆ ಇದು ಕಂಟಿನ್ಯೂಷನ್ ಆಗಿ ಇನ್ನೂ ಕೆಳಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ 24,500 ನಾಳೆ ಸೇವ್ ಮಾಡ್ತಾರಾ ಗೊತ್ತಿಲ್ಲ. ಪ್ರಕಾರ ಚೆನ್ನಾಗಿದೆ, ಬಟ್ ಅಂಥ ನೆಗೆಟಿವ್ ನ್ಯೂಸ್ ಏನು ಬಂದಿಲ್ಲ. ಬಟ್ ಓವರ್ ದ ನೈಟ್ ಏನು ಬೇಕಾದ್ರೂ ಆಗ್ಬೋದು. ನಿಫ್ಟಿ ಎಕ್ಸ್ಪೈರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ವೀಕ್ಲಿ ಕ್ಯಾಂಡಲಲ್ಲಿ ಈಗ ಹೋದ ವಾರದಿಂದ ಈಗ ಬಂದಿರುತ್ತಲ್ವ, ಈಗ ವೀಕ್ಲಿ ಕ್ಯಾಂಡಲ್ ಹೆಂಗೆ ವರ್ಕ್ ಆಗುತ್ತಿದ್ದು ಅಂದರೆ ಈ ಬರೀ ಇದು ನೆನ್ನೆದು ಇವತ್ತಿಂದು. ಈಗ ನೋಡಿ, ಮೊದಲೆಲ್ಲ ಏನಾಗ್ತಾ ಇತ್ತು, ವೀಕ್ಲಿ ಕ್ಯಾಂಡಲ್ ಹಾಕ್ಬಿಟ್ರೆ ನಮಗೆ ಎಕ್ಸ್ಪೈರಿ ಗುರುವಾರ ಇರ್ತಾ ಇತ್ತು, ಆಲ್ಮೋಸ್ಟ್ ಒಂದು ವೀಕಿಂದ ತೋರಿಸ್ಬಿಡ್ತಾ ಇತ್ತು. ಬಟ್ ಇವಾಗ ವೀಕ್ ಶುರುವಾಗಿರೋದು ಇವಾಗ. ಸೊ ವೀಕ್ಲಿ ಕ್ಯಾಂಡಲ್ ಅಂತ ಹೇಳಕ್ಕೆ ಬರೋದಿಲ್ಲ, ಆದರೆ ಎಕ್ಸ್ಪೈರಿ ಟು ಎಕ್ಸ್ಪೈರಿ ಲೆಕ್ಕ ಇಟ್ಕೊಂಡು ಮಾತಾಡಬೇಕಾಗುತ್ತೆ ಇನ್ಮೇಲೆ. ಅದೊಂದು ಸ್ವಲ್ಪ ಇದೆಲ್ಲ ಹೊಸದು. ಸೊ ಮಾರ್ಕೆಟಲ್ಲಿ ಹೊಸತನ ಆಗ್ತಿದೆ ಅಂತಂದರೆ ಇಂಪ್ಲಿಮೆಂಟೇಷನ್ ಮಾಡೋ ಸ್ಟ್ರಾಟಜಿ, ಕನ್ಫ್ಯೂಷನ್ಸ್ ಎಲ್ಲದೂ ಇರುತ್ತೆ. ಅದು ಇವತ್ತು ಕ್ಲೀನಾಗಿ ಕಾಣಿಸ್ತಾ ಇತ್ತು. ಸೊ ಇವತ್ತು ಒಂದ್ಸಲ 24,800 ಸಪೋರ್ಟ್ ಆಯಿತು, ಆಮೇಲೆ ರೆಸಿಸ್ಟೆನ್ಸ್ ಆಯಿತು, ಓಎನೇ ಲ್ಯಾಗ, ಜನನೇ ಆಚೆ ಈಚೆ ಮಾಡ್ತಾ ಇದ್ದಾರೆ. ತುಂಬ ಒಂದು ದಿಕ್ಕು ತೋಚದ ಅಂತ ಏನು ಕೊಟ್ಟಿದ್ವಿ ಅದು ಇವತ್ತು ಕೂಡ ಕಂಟಿನ್ಯೂಷನ್ ಆಗಿದೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಈಗ ಓವರಾಲ್ ನೋಡೋದಾದ್ರೆ ಇವಾಗ ಗುರುವಾರದ್ದು ಇಲ್ಲಿದೆ, ಇವತ್ತು ಇಲ್ಲಿ ಮೇಲ್ಗಡೆಯಿಂದ ಕ್ಲೋಸಿಂಗ್ ಅಂದರೆ ಗುರುವಾರ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದ್ದು, ಇವತ್ತು ರೆಸಿಸ್ಟೆನ್ಸ್ ತೊಗೊಂಡು ಕೆಳಗಡೆ ಬಂದಿದೆ. ಸ್ಟಿಲ್ ಈಗ 24,900 ಕೆಳಗಡೆ 24,600 650 ಝೋನು, ಇದು ಒಂದು ಝೋನ್ ಆಗಿ ಉಳ್ಕೊಂಡಿದೆ. ಈ ಝೋನ್ ಒಳಗಡೆ ಮುಗಿಸಿದ್ರೆ ವೆಲ್ ಆ್ಯಂಡ್ ಗುಡ್. ಆದರೆ ಏನಾದರೂ ಚಾನ್ಸಸ್ ಇದೆಯಾ ಅಂತ ನನಗೆ ಈ ಸಲ, ಯಾಕೆಂದರೆ ಈ ಝೋನ್ನ ಅಥವಾ ಈ ಝೋನ್ನ ಬಿಟ್ಟು ಬರೋದಕ್ಕೆ ಆ ಚಾನ್ಸಸ್ಸು ಕೂಡ ಕಮ್ಮಿ ಅನ್ನೋ ವೀಕ್ಲಿ ಕ್ಯಾಂಡಲ್ ಬೇಸಿಸಲ್ಲಿ ನೋಡೋದಾದರೆ. ಯಾಕೆಂದರೆ ಲಾಸ್ಟ್ ವೀಕಲ್ಲಿ ಒಂದು ದೊಡ್ಡ ಒಂದು ಮೂನ ಮಾಡಿಬಿಟ್ಟಿದೆ. 25 GST ಆ ನ್ಯೂಸ್ ಬಂತಲ್ಲ, ಅವತ್ತಿನ ದಿನ ಒಂದು ದೊಡ್ಡ ಕ್ಯಾಂಡಲ್ ಆಗಿದೆ. ಅಂದರೆ ಈ ವೀಕಿನ ಎಕ್ಸ್ಪೈರಿಗೆ ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳೋದಾದರೆ ದೊಡ್ಡ ಕ್ಯಾಂಡಲ್ ಬಂದಿದೆ. ಅಂದರೆ ಒಂದು ದೊಡ್ಡ ಕ್ಯಾಂಡಲ್ ಬಂದಿದ್ದಕ್ಕೆ ಇನ್ನೊಂದು ಬರಬಾರ್ದು ಅಂತ ಇಲ್ಲ. ಅದು ನೋಡಿ, ಲಾಸ್ಟ್ ಮಂಗಳವಾರ ಎಕ್ಸ್ಪೈರಿ ಇಲ್ಲಿ ಮುಗಿದಿತ್ತು. ಅಲ್ಲಿಂದ ಇಲ್ಲಿಗೆ ಅಂತ ನೋಡಿದ್ರೆ ವಾಪಸ್ ಆ ಝೋನ್ ಅಂತ ಬಂದ್ರೂ ಕೂಡ 24,650ಗೆ ಬಂದು ಕೂತ್ಕೊತಾ ಇದೆ ಅಲ್ವಾ. ಸೊ ಅಂದರೆ ಏನೂ ಆಗದೆ ಡೋಜಿ ಹೋದ್ವಾರ ಈ ವಾರದ ಎಕ್ಸ್ಪೈರಿ ಕ್ಯಾಂಡಲ್ ಎಲ್ಲಿ ಓಪನ್ ಆಯಿತು ಅಲ್ಲಿಗೆ ಒಂದು ಕ್ಲೋಸಿಂಗ್ ಆಗಬೇಕು ಅಂದ್ರೂ, ಈ ಎಕ್ಸ್ಪೈರಿ ಕ್ಯಾಂಡಲಲ್ಲಿ ಒಂದು ಡೋಜಿ ಆಗಬೇಕು ಅಂದ್ರೂ ಕೂಡ 24,650ನೇ ಸಜೆಸ್ಟ್ ತೋರಿಸ್ತಾ ಇದೆ. ಸೊ ಇದೆಲ್ಲ ಹೊಸದು. ಸೊ ಹಾಗಾಗಿ ಹೇಳ್ತಾರಂಥದ್ದು, ದಯವಿಟ್ಟು ನಾಳೆ ಎಕ್ಸ್ಪೈರಿನೇ ಟ್ರೇಡ್ ಮಾಡಬೇಕು ಅಂತ ಯಾವುದೇ ಒಂದು ರೂಲ್ಸ್ ಇಲ್ಲ. ಸೊ ಮಂತ್ಲಿ ಎಕ್ಸ್ಪೈರಿಗೆ ಶಿಫ್ಟ್ ಆಗ್ಬೋದು. ಪ್ಯೂರ್ ಆಪ್ಷನ್ ಬೇರ್ಸ್ ಇದ್ದಾರೆ ಅಂದರೆ ಮಂತ್ಲಿ ಎಕ್ಸ್ಪೈರಿನಲ್ಲಿ ಉಳ್ಕೊಳ್ಳೋಂಥದ್ದು ವೆರಿ ವೈಸ್ ಡಿಸಿಷನ್ ಆಗುತ್ತೆ. ಯಾಕೆಂದರೆ ಟೈಮ್ ಡಿಕೆ ಆದ್ರೂ ಕೂಡ ನಿಮಗೆ ಅಲ್ಲಿ ಇನ್ ಕೇಸ್ ಕ್ಯಾರಿ ಮಾಡಬೇಕು ಅಂದ್ರೂ ಕೂಡ ಈ ಥರ ಒಂದೇ ಝೋನಲ್ಲಿ ಈಗ ಮೇಲೆ ಕೆಳಗೆ ಹೋಗ್ತಿದ್ದಾಗ ನಿಮಗೆ ಟೈಮ್ ಸಿಗುತ್ತೆ, ನಿಮ್ಮ ಕಡೆಗೂ ಬಂದಿರುತ್ತೆ, ನಿಮ್ಮ ಪ್ರಾಫಿಟಬಲಾಗಿ ಎಕ್ಸಿಟ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಕಂಪೇರ್ ಟು ನಾವು ಡೈರೆಕ್ಟಾಗಿ ನಾಳೆದೇ ಎಕ್ಸ್ಪೈರಿದನ್ನ ತೊಗೊಂಡು ಕೂತ್ಕೊಳ್ಳೋದಕ್ಕಿಂತ. ಆಪ್ಷನ್ ಸೆಲ್ಲರ್ಸ್ಗೂ ಕೂಡ ಸ್ವಲ್ಪ ಹೊಸದೇ ಇದು. ಯಾಕೆಂದರೆ ಮಂಗಳವಾರ ದಿನ ನಿಫ್ಟಿ ಎಕ್ಸ್ಪೈರಿ ಇರ್ತಿರಲಿಲ್ಲ. ನೋಡೋಣ ಇದೆಲ್ಲ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಸ್ವಲ್ಪ ಹುಷಾರಾಗಿ ಇರಿ ಅಂತ ಹೇಳ್ತೀನಿ. ನಾಳೆ ವೊಲಟೈಲ್ ಮೂವ್ಮೆಂಟ್ ಬಂದರೂ ಬರ್ಬೋದು, ಅಂದರೆ ಒಂದು ಬಿಗ್ ಮೂವ್ ಬಂದರೂ ಬರಬಹುದು, ಆಶ್ಚರ್ಯ ಇಲ್ಲ. ಡಿಸ್ಪೈಟ್ ಒಂದು ದೊಡ್ಡ ಬಿಗ್ ಮೂವ್ ಬಂದಾಗಿದೆ ಆದರೂ ಕೂಡ. ಸೊ ಅದಲ್ಲದೆ ನಮ್ಮ ಬ್ಯಾಂಕ್ ನಿಫ್ಟಿ ಅಂತ ನೋಡ್ಕೊಂಬರೋದಾದರೆ, ಬ್ಯಾಂಕ್ ನಿಫ್ಟಿ ಬಟ್ ಈ ರೇಂಜ್ ನೋಡಿ, ಈ ಝೋನ್ ನೋಡಿ, ಎಲ್ಲಿ ಹೋಗಿತ್ತೋ ನಾವು ಹಾಕೊಂಡಿದ್ದೋ ಆ ಲೆವೆಲ್ ನಾನು ಏನೂ ಚೇಂಜ್ ಮಾಡ್ತಾ ಇಲ್ಲ, ಪ್ರತಿದಿನ ಅದೇ ಇದೆ. ಆ ಲೆವೆಲಿಂದ ಕರೆಕ್ಟಾಗಿ ಶಾಕ್ ಹೊಡ್ಕೊಂಡು ಕೆಳಗಡೆ ಬಂದಿದೆ. ಎಲ್ಲಿ ಬಂದಿತ್ತು ಅಲ್ಲಿ ಬಂದು ಸಪೋರ್ಟ್ ತೊಗೊಂಡಿದೆ. ಅದೇ ಇವಾಗ 100 ಮೂವಿಂಗ್ ಆವರೇಜ್ ಕೂಡ. ನಾಳೆ ಏನಾದ್ರು 24,750 ಬ್ರೇಕ್ ಆಯಿತು ಅಂದರೆ ಅದು ವೀಕ್ನೆಸ್ನೇ ತೋರಿಸ್ತಾ ಹೋಗುತ್ತೆ. ಅದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ನಾವು ನೋಡ್ತಾ ಹೋಗ್ಬೋದು. ನೋಡೋಣ ಎಲ್ಲಿ ಓಪನ್ ಆಗುತ್ತೆ, ಗ್ಯಾಪ್ ಡೌನ್ ಆಗುತ್ತಾ, ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತಾ, ಏನಾಗುತ್ತೆ ಅನ್ನೋದ್ರ ಮೇಲೆ ಮಿಕ್ಕಿದ ನಿರ್ಧಾರ. ಹಾರಿಜಾಂಟಲ್ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ನಾನು ಮಾತಾಡಿದ್ದೀನಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ 54,000 ಇವತ್ತು ಕೂಡ ಬಿಟ್ಕೊಟ್ಟಿಲ್ಲ. 54,000 ಮೇಲ್ಗಡೆನೇ ಕ್ಲೋಸಿಂಗ್ ಆಗಿದೆ. ಸೊ ಓವರ್ ಆಲ್ ಬ್ಯಾಂಕ್ ನಿಫ್ಟಿ ಅಂತ ನೋಡ್ತಾ ಬರೋದಾದ್ರೂ ಇಲ್ಲಿ ಇವತ್ತೊಂದು ಹೊಸ ಹೈನ ಮಾಡ್ತು. ಅಂದರೆ 54,500ಕ್ಕಿಂತ ಮೇಲ್ಗಡೆ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡ್ತೀವಿ ಇವತ್ತು ಬ್ಯಾಂಕ್ ನಿಫ್ಟಿ. ಆದರೆ ಈ ಝೋನಲ್ಲಿ ಒಂದು ರೆಸಿಸ್ಟೆನ್ಸ್ ಇತ್ತು, ಅಲ್ಲಿಂದ ತೊಗೊಂಡು ವಾಪಸ್ ಕೆಳಗಡೆ ಬಂದಿದೆ. ತಿರ್ಗಾ ಈ ಝೋನ್ ಒಳಗಡೆ ಬಂದಿದೆ ಇವಾಗ. ಬಟ್ ಸ್ಟಿಲ್ ಆನ್ ದ ಹೈಯರ್ ಸೈಡಲ್ಲಿ ಇದೆ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ. ಸೊ ಇದು ಕೆಳಗಡೆ ಹೋಯಿತು ಅಂದರೆ ಹೇಗೆ ಈ ಝೋನ್ ಎಲ್ಲಿ ತನಕ ಈ ಝೋನ್ ಇರುತ್ತೋ ಅಲ್ಲಿ ತನಕ ನೋಡಿ. ಬ್ಯಾಂಕ್ ನಿಫ್ಟಿ 1 2 3 4 5 6 7 8 9 10 ದಿನದಿಂದ ಇದೇ ಝೋನಲ್ಲಿದೆ. ವೆರಿ ಸ್ಮಾಲ್ ಝೋನ್. ಇದೆಲ್ಲ ಏನು 500-600 ಪಾಯಿಂಟ್ ಲೆಕ್ಕನೇ ಅಲ್ಲ ಬ್ಯಾಂಕ್ ನಿಫ್ಟಿಗೆ. ಒಂದು ದಿನದಲ್ಲಿ ಮಾಡೋಂಥ ಮೂವ್ಮೆಂಟ್ನ ಒಂದು ವಾರ 10 ದಿನ ಆದರೂ ಕೂಡ
ಇಲ್ಲೇ ಕೂತಿದೆ. ಸೊ ಇದೆಲ್ಲ ಅರ್ಥ ಏನು, ಬಸ್ ಸ್ಟ್ಯಾಂಡ್ ದೊಡ್ಡದಾಗಿ ಆಗ್ತಿದೆ ಅಂದರೆ ಬಿಗ್ ಮೂವ್ ಬರೋ ಸಾಧ್ಯತೆ ಇದೆ ಅಂತ. ಬಿಗ್ ಮೂವ್ಗೆ ನೆಗೆಟಿವ್ಗೆ ಯಾಕೆ ನಾವು ಬಯಾಸ್ ಆಗಿದ್ದೀವಿ ಅಂದರೆ ನೆಗೆಟಿವ್ ಕಡೆ ಮಾಡ್ತಾ ಇದೆ, ಅಂದರೆ ಒಂದು ಕರೆಕ್ಷನ್ ಆಗಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಸೊ ಈ ಕಾರಣದಿಂದಾಗಿ ನೆಗೆಟಿವ್ ಸೈಡಲ್ಲಿ ಇದ್ದೀವಿ. ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ಎಸ್ಪೆಷಲಿ ಹೇಳ್ತಾ ಬರೋದಾದರೆ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಕೂಡ ಹತ್ತಿರದಲ್ಲೇ ಇದೆ. ಯಾವುದು 53,600 ಈ ಆಸುಪಾಸಿನ ಲೆವೆಲು, ವಿಚ್ ವೆರಿ ರೆಸ್ಪೆಕ್ಟೆಡ್ ಲೆವೆಲ್. ಅದನ್ನ ರೆಸ್ಪೆಕ್ಟ್ ಮಾಡೋ ಥರದ್ದು ಕಾಣಿಸ್ತಾ ಇದೆ, ಯಾಕೆಂದರೆ 10-12 ದಿನದಿಂದ ಈ ಲೆವೆಲ್ನ ಬಿಟ್ಟು ಕೊಟ್ಟಿಲ್ಲ. ಸೊ ಈಗ ಇಲ್ಲೇ ಪಾಸ್ ಆಗಿ ಕೆಳಗಡೆ ಬಂದ್ರೂ ಕೂಡ ಆಶ್ಚರ್ಯ ಇಲ್ಲ. ಹಾಗಾಗಿ ಸೊ ಒಂದೇ ಲೆವೆಲ್ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಆಗಿ ಉಳ್ಕೊಳಕ್ಕೆ ಸಾಧ್ಯತೆ ಇಲ್ಲ. ಸೊ ಮೇಲೆ ಹೋಗೋದಾಗಿದ್ರೆ ಈ ಟೈಮಲ್ಲಿ ಹೋಗಬೇಕಾಗಿತ್ತು, ಏನೂ ಅಪ್ರೂವ್ಮೆಂಟ್ ಕೊಟ್ಟಿಲ್ಲ, 55,000 ಕಡೆಗೆ ಹೋಗ್ತಿಲ್ಲ. ಬ್ಯಾಂಕ್ ನಿಫ್ಟಿನೂ ಡ್ರ್ಯಾಗ್ ಮಾಡ್ತಾ ಇದ್ದೇನೆ. ಖಂಡಿತ ಬ್ಯಾಂಕ್ ನಿಫ್ಟಿ ಕೂಡ ತಿರ್ಗಾ ಒಂದು ಅಟೆಂಪ್ಟ್ನ ಮಾಡುವಂಥ ಸಾಧ್ಯತೆ ಇದೆ. ಸ್ವಲ್ಪ ಸ್ಟ್ರಕ್ಚರ್ಲಿ ನನಗೆ ಈಗಲೂ ಕೂಡ ವೀಕ್ನೆಸ್ ಕಡೆಗೆ ಬಯಾಸ್ಡ್ ಆಗಿರೋಂಗೆ ಕಾಣಿಸ್ತಾ ಇದೆ. ಹಾಗಂತ ನಾವು ಮಾರ್ಕೆಟಲ್ಲಿ ಬಯಾಸ್ ಆಗಿರೋಕ್ಕೆ ಅವಕಾಶನೇ ಇಲ್ಲ. ಮಾರ್ಕೆಟ್ ಯಾವ ಥರ ಹೇಳುತ್ತೋ ಆ ಕಡೆ ನಾವು ಅಡಾಪ್ಟ್ ಮಾಡ್ಕೊಳಕ್ಕೆ, ಚೇಂಜ್ ಮಾಡ್ಕೊಳಕ್ಕೆ ನಾವು ರೆಡಿ ಇರಬೇಕು. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಅದು ಕೂಡ ಇವತ್ತೊಂದು ಅಟೆಂಡ್ ಮಾಡಿತ್ತು, ಆಲ್ಮೋಸ್ಟ್ 13,000 ತನಕ ಅಲ್ಲಿಂದ ವಾಪಸ್ಸು ಕೆಳಗಡೆ ಬಂದಿದೆ. ಗಿಫ್ಟ್ ನಿಫ್ಟಿ ಏನು ಹೇಳ್ತಾ ಇದೆ, ಗಿಫ್ಟ್ ನಿಫ್ಟಿ ಪಾಸಿಟಿವ್ ಆಗಿದೆ, 24,900 ತೋರಿಸ್ತಾ ಇದೆ. ನೋಡೋಣಂತೆ. ಇಂಡಿಯಾ ಬಿಕ್ಸು ಇವತ್ತು ಸ್ಲೈಟಾಗಿ ಇನ್ಕ್ರೀಸ್ ಆಗಿದೆ, ತುಂಬ ಏನು ಆತಂಕ ಪಡೋ ಥರ ಇನ್ಕ್ರೀಸ್ ಮಾಡಿಲ್ಲ. ಕ್ರೂಡಲ್ಲಿ ಒಂದು ದೊಡ್ಡ ಪಟಾಕಿ ಹೊಡಿಬೋದು ಅಂತ ಅಂದ್ಕೊಂಡಿದ್ವಿ, ಆದರೆ ಆ ಥರದ್ದು ಆಗಿಲ್ಲ. ಬಂದಿದೆ, ಒಂದು ಅಟೆಂಪ್ಟ್ ಮಾಡಿದೆ, 5,575 ತನಕ ಅಲ್ಲೇ ಇದೆ. ಆದರೆ ಗ್ಯಾಪ್ ಅಪ್ ಇವತ್ತು ಓಪನಿಂಗ್ ಆದಾಗಲೇ ಗ್ಯಾಪ್ ಅಪ್ ಓಪನಿಂಗ್ ಆಗಿತ್ತು. ಸೊ ಇದೆಲ್ಲ ನೋಡಿ ಆ ಥರ ಒಂದು ರಿಸ್ಟ್ ಟು ರಿವಾರ್ಡ್ ಟ್ರೇಡ್ ಅಂತೀವಲ್ಲ ಆ ಥರದ್ದು ಅಂತ ಹೇಳ್ತಾ ಹೋಗ್ಬೋದು. ಇಲ್ಲಿ ಸ್ಟಾಪ್ ಲಾಸ್ ಹತ್ತಿರದಲ್ಲಿರುತ್ತೆ, ಒಂದು ಆಪರ್ಚುನಿಟಿ ತಗೋಬೋದು. ಯಾಕಂದರೆ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡಿಕೊಂಡು ಇನ್ವರ್ಟೆಡ್ H&S ಮಾಡ್ಕೊಂಡು ಹೋಗಿದ್ದಂಥ ಲೆವೆಲ್ ಆ ಝೋನ್ ಬರ್ತೀನಿ ಅಂದರೆ ಅಲ್ಲಿ ಖಂಡಿತ ಒಂದು ಸಪ್ಲೈ ಅನ್ನೋದು ಬಂದೇ ಬರಬೇಕು. ನೋಡೋಣ. ಕ್ರೂಡು ಲಾಂಗ್ ಟೈಮಿಂದ ಕೆಳಗಡೆನೇ ಇದೆ, ಯಾವಾಗ ಕ್ರೂಡ್ ಮೇಲೆ ಹೋಗುತ್ತೋ ಐ ಥಿಂಕ್ ಮಾರ್ಕೆಟಿಗೆ ಏನಾದರೂ ಒಂದು ಕ್ರ್ಯಾಶು ಅಥವಾ ಮೇಜರ್ ಇದನ್ನು ತರಿಸ್ಬೇಕು ಅನ್ನೋ ಒಂದು ಇಂಡಿಕೇಟರ್ ಇದೆ ಅಂದರೆ ನನ್ನ ಪ್ರಕಾರ ಅದು ಕ್ರೂಡೇ ಆಗಿ ಆ್ಯಕ್ಟ್ ಆಗ್ಬೋದು ಅಂತ. ಯಾಕೆಂದರೆ 2022ರಿಂದ ಇದು ದೊಡ್ಡ ಮೂಮೆಂಟ್ನ ಮಾಡಿಲ್ಲ, ಕಂಟಿನ್ಯೂಸ್ ಆಗಿ ಕೆಳಗಡೆ ಬರ್ತಾ ಇದೆ. ಏನಾದರೂ ಕ್ರೂಡ್ ಒಂದು ದೊಡ್ಡ ಜಂಪ್ನ ಹೊಡಿಯೋಕ್ಕೆ ಶುರು ಆಯಿತು ಅಂದರೆ ಅದು ಮಾರ್ಕೆಟಿಗೆ ಒಂದು ಮಾರಕ ಆಗಿರ್ತಾ ಹೋಗ್ಬೋದು, ಎಗೇನ್ ಹೋಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಈ ಥರ ಗ್ಯಾರಂಟಿ ಅಂತ ಹೇಳ್ತಾ ಇಲ್ಲ, ಆದರೆ ಆ ಥರ ಆಗದಲ್ಲೇ ಇರಲಿ ಅಂತ ಹೇಳ್ಕೊಳ್ಳೋಣ. ಯಾಕೆಂದರೆ ಕ್ರೂಡಲ್ಲಿ ಅಂಥ ದೊಡ್ಡ ಚೇಂಜ್ ಆಗಬೇಕು ಅಂದರೆ ಯಾರೋ ಎಲ್ಲೋ ಒಂದು ದೊಡ್ಡದಾಗಿ ಏನೋ ಒಂದು ಯುದ್ಧ ಶುರು ಮಾಡಿದ್ರೆ ಮಾತ್ರ ಅಂಥ ದೊಡ್ಡ ಇಂಪ್ಯಾಕ್ಟ್ ಬರುತ್ತೆ. ಇಲ್ಲ ಹೆವಿ ಸ್ಯಾಂಕ್ಷನ್ ಹಾಕಿ ತುಂಬ ಒಂದು ಶಾರ್ಟೇಜ್ ಆಗೋಯ್ತು ಕ್ರೂಡಿಗೆ ಅಂತ ಅಂದರೆ ಆ ಥರ ಆಗೋ ಸಾಧ್ಯತೆ ಇರುತ್ತೆ. ಅಲ್ಲಿ ತನಕ ಅಂಥದ್ದು ಯಾವುದೂ ಕೂಡ ಚಾನ್ಸಸ್ ಇರೋದಿಲ್ಲ. ನೋಡಿ, ಅದಕ್ಕೆ ಒಂದೊಂದ್ಸಲ ಮಾರ್ಕೆಟು ಒಂದು ಸ್ವಲ್ಪ ನೆಗೆಟಿವ್ ಶೇಡಲ್ಲಿ ಹೋಗ್ತಾ ಹೋಗುತ್ತೆ. ಯಾಕೆಂತಂದರೆ ಆ ಥರ ಮೂಮೆಂಟ್ ನೋಡಿಕೊಂಡು ಇದೇನೋ ಒಂದು ಮೂಮೆಂಟ್ ಬರೋದಿದೆಯಲ್ಲ ದೊಡ್ಡದಾಗಿ, ಹಂಗಂದ್ರೆ ಏನೋ ಒಂದು ನೆಗೆಟಿವ್ ಆಗ್ಬೋದೇನೋ ಅಂತ ನಾವು ಅದು ಅಪೇಕ್ಷೆ ಪಡೋದು ಅಂತಲ್ಲ, ಆದರೆ ಆ ರೀತಿ ಅನ್ಕೊಳ್ಳೋಂಥ ಸಾಧ್ಯತೆಗಳು ಸಿಗೋ ಚಾನ್ಸಸ್ ಇರುತ್ತೆ ಒಂದೊಂದ್ಸಲ. ಹೇಗೆ ನಾನು ತುಂಬ ಅರ್ಲಿ ಹೇಳ್ತಾ ಇದ್ದೀನಿ, ಆಗದಲ್ಲೇ ಇರುವಂಥ ಎಲ್ಲ ಸಾಧ್ಯತೆ ಇದೆ, ಆಗದಲ್ಲೇ ಇರಲಿ ಅಂತಲೇ ಕೇಳ್ಕೊಳ್ಳೋಣ. ಆದರೆ ಆ ಥರ ಆಯಿತು ಅಂತಂದರೆ ಆವಾಗ ಓಕೆ ನೋಡಿ, ದಿಸ್ ಇಸ್ ದ ಡಾರ್ಕ್ ಸೈಡ್ ಆಫ್ ಮಾರ್ಕೆಟ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಅದೇ ರೀತಿ ನ್ಯಾಚುರಲ್ ಗ್ಯಾಸು 278, 270 ಆಲ್ಮೋಸ್ಟ್ ಆ ಒಂದು ಏನು ಒಂದು 100 ಮೂವಿಂಗ್ ಆಡಿ 200 ಮೂವಿಂಗ್ ಆವರೇಜಿನ ಲೆವೆಲ್ಸ್ ಇದೆ, ಅದನ್ನ ಟಚ್ ಮಾಡೋ ಥರ ಮಾಡ್ತಾ ಇದೆ. ಗೋಲ್ಡು ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಾನಂತೂ ಮೇಲೆ ಅಂತ ಪ್ರತಿದಿನ ಒಂದೊಂದು ಆಲ್ ಟೈಮ್ ಹೈನ ಮಾಡ್ತಾ ಇದೆ ಗೋಲ್ಡು. ನೋಡಿ ಇದು ಹೆಂಗೆ ಹೋಗ್ತಾ ಇದೆ, ಇದು ಒಳ್ಳೆ ರಾಕೆಟ್ ಹೋದಂಗೆ ಹೋಗ್ತಾ ಇದೆ ಕಂಟಿನ್ಯೂಸ್ ಆಗಿ. ಇದು ಯಾಕೆ ಈ ಮಟ್ಟಿನ ಗೋಲ್ಡ್ ರಶ್ ಕಾಣಿಸ್ತಾ ಇದೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ಮಟ್ಟಿಗೆ ಹೆಡ್ಜ್ ಮಾಡ್ಕೊತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಗೋಲ್ಡಲ್ಲಿ. ಸೊ ಗೋಲ್ಡು ಕಂಟಿನ್ಯೂಸ್ ಆಗಿ ರೈಸ್ ಆಗ್ತಾ ಇದೆ, ವಿಚ್ ಇಸ್ ಎ ಕನ್ಸರ್ನ್, ರೆಡ್ ಸಿಂಬಲ್ ಇದು ಮಾರ್ಕೆಟಿಗೆ. ಅದೇ ರೀತಿಯಾಗಿ ಸಿಲ್ವರು ಕೂಡ ಆಲ್ ಟೈಮ್ ಹೈಯಲ್ಲಿದೆ. USD/INR 88 ಈಗ ಕೆಳಗಡೆ ಬಂದಿದೆ, ಇಡೀ ದಿನ 88 ಮೇಲೆ ಇತ್ತು, $87.94 ಬಂದಿದೆ. ಅದೇ ರೀತಿಯಾಗಿ ಕಾಪರು ಇನ್ನೂ ಬಿಟ್ಕೊಟ್ಟಿಲ್ಲ ಆ ಲೆವೆಲ್ನ, ಅದರೊಳಗಡೆ ಇದೆ. ನೋಡೋಣ, ಅಟೆಂಡ್ ಮಾಡಿ ಬೌನ್ಸ್ ಆಗುತ್ತೆ ಏನು ಕತೆ ಅಂತ. ಸೊ ಇದನ್ನು ಸ್ಪೆಸಿಫಿಕ್ ಆಗಿ ನಾನು ಹೊರತುಪಡಿಸಿ ನ್ಯೂಸ್ ಅಂತಂದರೆ ಆಲ್ರೆಡಿ ಆಟೋ ಸೆಕ್ಟರ್ ನಿಮ್ಗೆ ಹೇಳಿದ್ದೀನಿ. ಅದೇ ರೀತಿಗೆ FMCG ಸೆಕ್ಟರ್ ಕೂಡ ಒಂದು ಚೆನ್ನಾಗಿ ಬರ್ತಾ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಾಲಾಜಿ ವೇಫರ್ಸ್ ಅನ್ನೋರು 10% ತಮ್ಮ ಕಂಪ್ನಿಯ ಸ್ಟೇಕನ್ನು 40,000 ಕೋಟಿ ವ್ಯಾಲ್ಯೂಷನಲ್ಲಿ ಮಾರಬೇಕು ಅಂತ ನೋಡ್ತಾ ಇದ್ದಾರಂತೆ. ಜೊತೆಗೆ ಈ ಶುಕ್ರವಾರ ಸೆಬಿದು ಒಂದು ಮೀಟ್ ಇದೆ. ನಾನು ಹಿಂದೆ ಒಂದ್ಸಲ ಹೇಳಿದ್ನಲ್ಲ ನಿಮಗೆ, ದೊಡ್ಡ ದೊಡ್ಡ IPOಗಳಿಗೆ ಮತ್ತು ಲಿಸ್ಟ್ ಆಗಿ ಇಷ್ಟು ವರ್ಷದೊಳಗಡೆ 25% ಪಬ್ಲಿಕ್ ಹೋಲ್ಡಿಂಗ್ ಆಗಬೇಕು ಅಂತ ಇರುತ್ತೆ. ಆ ರೂಲ್ಸ್ನೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಮ್ಯೂಚುವಲ್ ಫಂಡ್ಗಳಿಗೆ, ಲಾರ್ಜ್ IPOಗಳಿಗೆ ಮತ್ತು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ಗಳಿಗೆ, ಅವರಿಗೆಲ್ಲ ನೋಡೋಣ ಅದೇನಾದ್ರು ಪಾಸಿಟಿವಿಟಿನ ತಂದು ಕೊಡ್ಬೋದು. ಬಟ್ ಅದಿರೋದು ಶುಕ್ರವಾರ, ಇನ್ನೂ ಟೈಮ್ ಇದೆ ಮಾರ್ಕೆಟಿಗೆ ಅದು ಬರೋಕ್ಕೆ. ಅದಲ್ಲದೆ ವೇದಾಂತದ ನ್ಯೂಸ್ ಹೇಳಿದೆ, ಹಿಂದೂಜಾ ಗ್ರೂಪು 7.5 ಸಾವಿರ ಕೋಟಿ, 7,500 ಕೋಟಿನ EV ಎಕೋಸಿಸ್ಟಮ್ ಅಲ್ಲಿ ತಮಿಳ್ನಾಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರಂತೆ. ನಮ್ಮದಕ್ಕೂ ಬಂದರೆ ಚೆನ್ನಾಗಿತ್ತು. ಅದೇ ರೀತಿಯಾಗಿ ಓಯೋ, ನಿಮಗೆ ಝೊಮ್ಯಾಟೋದು ಇವಾಗ ಗೊತ್ತಿದೆ, ಇವಾಗ ಏನಂತ ಮಾಡಿದ್ದಾರೆ ಅವರು, ಎಟರ್ನಲ್ ಅಂತ ಏನೋ ಮಾಡಿದಾರಲ್ವ ಪೇರೆಂಟ್ ಕಂಪ್ನಿ ಹೆಸರನ್ನ. ಅದೇ ರೀತಿಯಾಗಿ ಓಯೋದು ಒರಾವೆಲ್ ಸ್ಟೇಸ್ ಅಂತ ಇತ್ತು, ಆ ನೇಮನ್ನು ತೆಗೆದು ಈಗ ಪ್ರಿಸಮ್ ಅಂತ ಮಾಡ್ತಾ ಇದ್ದಾರಂತೆ. ಜೊತೆಗೆ ಎಡ್ಟೆಕ್ ಪ್ಲಾಟ್ಫಾರ್ಮ್, ಯೂಟ್ಯೂಬ್ ಇದೆಲ್ಲ ನೋಡಿರ್ತೀರ, ಫಿಸಿಕ್ಸ್ ವಾಲಾ ಅಂತ ಒಂದು ಇದೆಯಲ್ಲ, ಅವರು $437 ಮಿಲಿಯನ್ IPOಗೆ ಅಪ್ಲೈ ಮಾಡೋಕ್ಕೆ ಬರ್ತಾ ಇದ್ದಾರೆ. ಎಡ್ಟೆಕ್, ಈ ಬೈಜೂಸು ಈ ಥರ ಎಲ್ಲ ಇತ್ತಲ್ಲ ಅದೇ ಥರ. ಅದೇ ರೀತಿಯಾಗಿ
ಇನ್ಸ್ಟಾಮಾರ್ಟಲ್ಲಿ ಏನೋ ಒಂದು ಪ್ರಪ್ರಥಮ ಬಾರಿಗೆ ಏನೋ ಮೆಗಾ ಸೇಲ್ ಹಾಕಿದಾರಂತೆ. ಬ್ರಿಟಾನಿಯಾದವರು ಮುಂದಿನ 3-4 ವರ್ಷಗಳಲ್ಲಿ ತಮ್ಮ ಸೇಲು ಅವರು ಹಾಫ್ ಆಫ್ ದೇರ್ ಸೇಲು ರೂರಲ್ ಅಂದರೆ ಗ್ರಾಮೀಣ ಪ್ರದೇಶದಿಂದಲೇ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಜೊತೆಗೆ ಸಾಬೂನು, ಈಗ ಮೈಗೆ ಹಚ್ಚೋ ಸಾಬೂನು, ಸ್ನಾನಕ್ಕೆ ಸಾಬೂನು ಎಲ್ಲ ಇರ್ತಲ್ಲ, ಅದರಲ್ಲಿ ಲೈಫ್ ಬಾಯ್ ಮಾರ್ಕೆಟ್ ಲೀಡರ್ ಅಂತ ಇದ್ದಿದ್ದಾಯ್ತಾ. ಎಷ್ಟು ಸೇಲ್ ಮಾಡ್ತೀರಾ ಏನು ಕತೆ ಅಂತ ಗೊತ್ತಿಲ್ಲ, ಆದರೆ ವಿಪ್ರೋ ಕಾನ್ಫಿಡೆಂಟಾಗಿ ಹೇಳಿದ್ದಾರೆ ಸಂತೂರು ಆ ಸ್ಥಾನನ ತೊಗೊಳಕ್ಕೆ ರೆಡಿಯಾಗಿದೆ, ಮಾರ್ಕೆಟ್ ಲೀಡರ್ ಆಗುತ್ತೆ ಸದ್ಯದಲ್ಲೇ ಅಂತ. ನಿಮ್ಗೆ ಗೊತ್ತಿರ್ಬೋದು ಸಂತೂರ್ ಅಂತ ಏನು ಬರುತ್ತೆ. ಜೊತೆಗೆ ಇನ್ನೂ ಒಂದೆರಡು ಇದೆ ಅವ್ರದ್ದು ಬ್ರ್ಯಾಂಡು, ಮರ್ತೋಯ್ತು ನನಗೆ. ಅದೆಲ್ಲ ವಿಪ್ರೋದು ಬ್ರ್ಯಾಂಡು, ಲೈಟ್ಗಳೆಲ್ಲ ಬರುತ್ತೆ ವಿಪ್ರೋದು, ನಿಮ್ಗೆ ಗೊತ್ತಿರ್ಬೋದು. ಅಂದರೆ ಅವ್ರದ್ದು ಏವಿಯೇಷನ್ ಸೆಕ್ಟ್ರಲ್ಲಿದೆ, ಈ ಥರ ಎಲೆಕ್ಟ್ರಿಕಲ್ ಸೆಗ್ಮೆಂಟಲ್ಲಿದೆ, FMCGನಲ್ಲೂ ಕೂಡ ಇದೆ ವಿಪ್ರೋದು. ಸಂತೂರು ವಿಪ್ರೋದೇ ಬ್ರ್ಯಾಂಡು. ಚಂದ್ರಿಕಾನೇ ಅದೊಂದು ಸೋಪ್ ಬರ್ತಿಲ್ಲ, ಅದು ವಿಪ್ರೋದೇ ಅನ್ಕೊತೀನಿ ಇಫ್ ಐ ಆಮ್ ನಾಟ್ ರಾಂಗ್. ಸೊ 2700 ಕೋಟಿ ಪ್ಲಸ್ ಆಗಿದೆಯಂತೆ ಈಗ ಸಂತೂರ್ ಅನ್ನೋ ಬ್ರ್ಯಾಂಡಿಂದನೇ ಒಂದು ವ್ಯಾಲ್ಯೂ. ಅಂದರೆ ಅವರು ಬರೀ ಸೋಪ್ ಅಷ್ಟೇ ಅಲ್ಲ, ಹ್ಯಾಂಡ್ ವಾಶು, ಬೇರೆ ಬೇರೆದೆಲ್ಲ, ಈಗ ಬಾಡಿ ವಾಶು ಆ ಥರದ್ದೆಲ್ಲ ಮಾಡ್ತಾ ಇದ್ದಾರಂತೆ. ಸೊ ಲೈಫ್ ಬಾಯ್ನ ದಾಟ್ತೀವಿ ಅಂತ ಅವರು ಕಾನ್ಫಿಡೆಂಟ್ ಆಗಿದ್ದಾರೆ, ನಂಬರ್ 1 ಮಾರ್ಕೆಟ್. ನನಗೆ ಈಗಲೂ ಲೈಫ್ ಬಾಯ್ ನಂಬರ್ 1 ಸೋಪ್ ಅಂತ ಗೊತ್ತಿರಲಿಲ್ಲ. ನಾವು ಚಿಕ್ಕವರಿದ್ದಾಗ ಲೈಫ್ ಬಾಯ್ ಅಂತ ಆ್ಯಡ್ ಬರೋದು, ಇವಾಗೂ ಅದೇ ನಂಬರ್ 1 ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಅದೇ ರೀತಿಯಾಗಿ ಇನ್ನೇನು ಆ್ಯಂಬರ್ ಅನ್ನೋ ಕಂಪನಿ 1200 ಕೋಟಿ ರೈಸ್ ಮಾಡ್ತಾ ಇದ್ದಾರೆ ಥ್ರೂ ಪ್ರೈವೇಟ್ ಇನ್ವೆಸ್ಟರ್ಸಿಂದ ಅಂತ. ಜೊತೆಗೆ ಈಗ ಟ್ರಂಪ್ ಸಪೋರ್ಟರ್ಗಳು ಕೆಲವರಿಗೆ IT ಕೂಡ ಇವಾಗ ಇದ್ರ ತಟ್ಟತ್ತೆ, ಏನೋ ತಮ್ಮ ಟ್ಯಾರಿಫು ಇದ್ರದ್ದೆಲ್ಲ ಇಂಪ್ಯಾಕ್ಟ್ ಬರುತ್ತೆ ಅಂತ ಹೇಳಿದ್ರು. ಬಟ್ ಅದು ಇನ್ನೂ ಸ್ಪೆಕ್ಯುಲೇಷನ್ ಆಗಿದೆ, ಇನ್ನು ಅದು ಕನ್ಫರ್ಮ್ ಆಗಿ ನ್ಯೂಸ್ ಬಂದಿಲ್ಲ. ಟ್ರಂಪ್ ಸಪೋರ್ಟರ್ಸು ಅದ್ರ ಬಗ್ಗೆ ಒಲವನ್ನು ತೋರಿಸ್ತಾ ಇದ್ದಾರೆ IT ಫರ್ಮ್ಗಳಿಗೆ ಅಂತ ಹೇಳ್ತಾರೆ. ಆ ಥರ ಏನಾದ್ರು ಆಯಿತು ಅಂದರೆ ನೋಡಿ ದೊಡ್ಡ ಒಂದು ಮೇಜರ್ ಕರೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ TCS ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಇವರದೆಲ್ಲ 40% ಟಾಪ್ ಲೈನ್ ರೆವೆನ್ಯೂ ಏನು ಬರ್ತಾ ಇದೆ, ಅದು ಬರ್ತಿರೋದೇ US ಕ್ಲೈಂಟ್ಸಿಂದ. ಸೊ ಆ ಥರ ಏನಾದ್ರು ಆಗೋಯ್ತು ಅಂತಂದರೆ ತುಂಬ ದೊಡ್ಡ ಒಂದು ಹೊಡೆತ ಬೀಳೋ ಚಾನ್ಸಸ್ ಇರುತ್ತೆ. H1B ವೀಸಾ ಮೇಲೆ ಇದು ಕೂಡ ಎಲ್ಲ ಹೊಡೆತನ ಬೀಳುತ್ತೆ. ಅದೆಲ್ಲ ಆಲ್ರೆಡಿ ಹೇಳ್ತಾ ಬಂದಿದ್ದಾರೆ, H1B ಇನ್ಮೇಲೆ ರ್ಯಾಂಕ್ ಬೇಸ್ ಮಾಡ್ತೀವಿ, ಸ್ಯಾಲ್ರಿ ಬೇಸ್ಡ್ ಮಾಡ್ತೀವಿ, ಆ ಥರ ಅಂತೆಲ್ಲ ನೋಡೋಣ ಅದೆಲ್ಲ ಏನೇನು ಚೇಂಜಸ್ ಮಾಡ್ತಾರೆ ಅಂತ. ಸೊ ಜಪಾನ್ PM ಅವ್ರದ್ದು ಅಲ್ಲಿ ಚೇಂಜ್ ಆಗಿದೆ, ಅಲ್ಲಿ ಸ್ವಪಕ್ಷದಿಂದ ಅದು ಈ ಥರ ಆಗಿದೆ, ರಾಜೀನಾಮೆ ಕೊಟ್ಟಿದ್ದಾರೆ. ಬೇರೆಯವ್ರು ಯಾರು ಆಗ್ತಾರೆ ಅನ್ನೋದು ಗೊತ್ತಿಲ್ಲ, ಅದು ಕೂಡ ಒಂದು ಇಂಪಾರ್ಟೆಂಟ್ ಇವೆಂಟ್ ಆಗ್ತಾ ಹೋಗ್ಬೋದು. ಮತ್ತು ಕ್ರೂಡ್ ಆಯಿಲ್ದು ಯಾಕೆ ಬಿದ್ದಿದೆ ಅಂತಂದರೆ, ಅಕ್ಟೋಬರಿಂದ OPEC ಪ್ಲಸ್ ಕಂಟ್ರೀಸ್ಗಳಿದೆಯಲ್ಲ, ಅವರು ಆಯಿಲ್ ಔಟ್ಪುಟನ್ನು ಇನ್ನೂ ಜಾಸ್ತಿ ಮಾಡ್ತೀವಿ ಅಂದರೆ ಇನ್ನೂ ಜಾಸ್ತಿ ಸಪ್ಲೈ ಕೊಡ್ತೀವಿ ಅಂತ ಹೇಳ್ತಿರೋದ್ರಿಂದ ಈ ಥರ ಬೀಳ್ತಾ ಬಂದಿತ್ತು. ಬಟ್ ಇವಾಗ ಏನಾದ್ರು ಸ್ಯಾಂಕ್ಷನ್ ಅಂತ ಆಯಿತು ಅಂತಂದರೆ, ಆಗ ತೊಗೊಳಂಗಿಲ್ಲ ಅಂತ ಆಯಿತು ಅಂದರೆ ಅದೇನಾದ್ರು ಡಿಮ್ಯಾಂಡ್ನ ಜಾಸ್ತಿ ಮಾಡುತ್ತೆ. ಡಿಮ್ಯಾಂಡ್ ಜಾಸ್ತಿ ಬರೋ ತನಕ ನೋಡಿ ಸಪ್ಲೈ ಈ ಥರ ಜಾಸ್ತಿ ಕೊಡ್ತಿದ್ರು ಅಂದರೆ ಕ್ರೂಡ್ ಮೇಲೆ ಹೋಗೋಕೆ ಆಗೋದಿಲ್ಲ. ಸೊ ಅದೇ ಆಗ್ತಿರೋದು. ಈಗ ಯಾಕೆ OPEC ಪ್ಲಸ್ ಕಂಟ್ರಿಗಳು ಆ ಥರ ಮಾಡ್ತಿದೆ ಅಂತಂದರೆ, ಅಮೆರಿಕಕ್ಕೆ ದುಡ್ಡು ಬರ್ತಿರೋದೇ ಅಲ್ಲಿಂದ ಅಲ್ವಾ. ನಾವು ಆದಷ್ಟು ಕಮ್ಮಿ ಮಾಡ್ತೀವಿ. ಅವರು ಎಲ್ಲ ರಷ್ಯಾದಿಂದ ತೊಗೊಳ್ಳಿ, OPEC ಪ್ಲಸ್ ಕಂಟ್ರೀಸಿಂದ ತೊಗೊಳ್ಳಿ, ಅಮೆರಿಕಾಗಿಂತ ಯಾರು ತೊಗೊತಾರೆ ಅಷ್ಟೊಂದು ದುಡ್ಡಿಗೆ ಮಾಡ್ತಾ ಇದ್ದಾರೆ, ಆ ರೀತಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಬಟ್ ನೋಡೋಣ ಅದೆಲ್ಲ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅಂತ. ಇದಿಷ್ಟು ಕಣ್ಣಿಗೆ ಕಾಣಿಸಿದಂಥ ಒಂದಿಷ್ಟು ನ್ಯೂಸ್ಗಳು. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಇನ್ನೂ ಯಾರಾದರೂ ಅದ್ರ ಬಗ್ಗೆ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಒಂದು ಡಿಸ್ಕ್ರಿಪ್ಷನಲ್ಲಿ ನಾನು ಮಿಷನ್ 2025ನ ಕೊಡ್ತಾ ಇರ್ತೀನಿ. ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದ್ರ ಬಗ್ಗೆ ಅದರಲ್ಲಿ ಮಾಹಿತಿ ಇದೆ, ನೀವು ಚೆಕ್ಔಟ್ ಮಾಡ್ಬೋದು. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ 22ನೇ ತಾರೀಕಿಂದ ಚೇಂಜ್ ಆಗುತ್ತೆ ಟರ್ಮ್ ಇನ್ಶೂರೆನ್ಸಿಂದು. ಈಗಲೇ ನೀವು ಫಾರ್ಮ್ನ ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮ ಪ್ರಯಾರಿಟಿ ಕ್ಯೂ ಅಲ್ಲಿ ಇಟ್ಟಿರ್ತಾರೆ, ನಿಮಗೆ ಹೆಲ್ಪ್ ಮಾಡ್ತಾರೆ ಒಂದು ಸೂಕ್ತವಾದ ವಿಮೆನ ತೊಗೊಳೋದಕ್ಕೆ. 22 ಆದಮೇಲೆ ಓಪನ್ ಮಾಡ್ಕೊಳ್ಳಿ. ಆದರೆ ಇಂಟ್ರೆಸ್ಟ್ ಇದೆ ಅಂದರೆ ಫಾರ್ಮ್ನ ಫಿಲಪ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಡಾಕ್ಯುಮೆಂಟ್ಸು ಮತ್ತೊಂದು ಪ್ರಾಸೆಸ್ಸೇ, ಒಂದು ಮೆಡಿಕಲ್ ಟೆಸ್ಟು ಇದೆಲ್ಲ ಇರುತ್ತೆ. ಅಟ್ಲೀಸ್ಟ್ 1 ವೀಕ್ ಪ್ರಾಸೆಸ್ ಅಂತ ಅನ್ಕೋಬೋದು. ನೀವು ಈ ವಾರದಲ್ಲಿ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ರೆಡಿ ಆಗುತ್ತೆ. ನೀವು ಪೇಮೆಂಟ್ನ 22 ಆದಮೇಲೆ ಕನ್ಫರ್ಮ್ ಮಾಡಿದ್ರೆ ನಿಮ್ಮದು ಪ್ರಾಸೆಸ್ ಈಸಿಯಾಗಿ ಮುಗಿದೋಗ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ, ಯಾಕಂದ್ರೆ ಸ್ಪೆಸಿಫಿಕಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದಿಷ್ಟು ಚೇಂಜಸ್ ಕೂಡ ಮಾಡ್ಬೋದು ಪ್ಲ್ಯಾನಲ್ಲಿ. ಗೊತ್ತಿಲ್ಲ, ಯಾರಾದರೂ ಮೊದಲೇ ಪ್ರಪೋಸ್ ಮಾಡಿದ್ರು ಅಂತಂದರೆ ಅವರಿಗೆ ಆಗ ಕನ್ಸೆಷನ್ ಕೊಡ್ತಾರೆ. ಯಾಕಂದರೆ ಕಂಪ್ಲೀಟ್ ಬೆನಿಫಿಟ್ನ ಯಾವುದೇ ಟರ್ಮ್ ಇನ್ಶೂರೆನ್ಸ್ ಆಗಲಿ, ಬರೀ ಬಜಾಜ್ ಅಂತ ಹೇಳ್ತಾ ಇಲ್ಲ, ಅವರು ಕೊಡೋದಿಲ್ಲ. ಹೆಲ್ತ್ ಇನ್ಶೂರೆನ್ಸ್ ಆಗಲಿ, ಟರ್ಮ್ ಇನ್ಶೂರೆನ್ಸ್ ಆಗಲಿ, ಕಂಪ್ಲೀಟ್ GST ಬೆನಿಫಿಟ್ನ ಕಸ್ಟಮರ್ಗೆ ಪಾಸ್ ಮಾಡೋದಿಲ್ಲ ಅಂತ ಒಂದು ಸುದ್ದಿ ಇದೆ. ನೋಡೋಣ ಎಷ್ಟು ಪಾಸ್ ಮಾಡ್ತಾರೆ, ಏನು ಕತೆ, ಅದೆಲ್ಲ ಇನ್ನು 22 ಆದಮೇಲೆ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.